ಏನು ಶಾಪನ ಏನು? ಎಷ್ಟು ಪ್ರಯತ್ನ ಮಾಡಿದ್ರು ಮುಂದುವರಿಯೋಕ್ಕೆ ಆಗ್ತಾ ಇಲ್ಲ. ಮಗನ ಮಗಳೇ, ಸೋದರಿ ಭಾಳ ಜನ ಮಾತಾಡುವಂಥ ಮಾತನ್ನು ನಾನು ಕೇಳಿಸ್ಕೊಂಡಿನಿ. ಏನಂತ ಗೊತ್ತಾ? ಏನು ಶಾಪನೋ ಏನೋ, ಎಷ್ಟು ಪ್ರಯತ್ನ ಮಾಡಿದ್ರು ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಏನು ಶಾಪನೋ ಏನೋ, ಏನು ಶಾಪನೋ ಏನೋ, ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಸಾಲನೇ ತೀರ್ತಾ ಇಲ್ಲ. ಏನು ಶಾಪನೋ ಏನೋ, ಏನು ಶಾಪನೋ ಏನೋ, ನಮ್ಮ ಮನೇಲಿ ಒಬ್ಬರಾದರೂ ಓದಲಿಲ್ಲ, ಬುದ್ಧಿವಂತರಾಗಲಿಲ್ಲ. ಏನು ಶಾಪನೋ ಏನೋ, ನಮ್ಮ ಮನೇಲಿ ಒಬ್ಬರಾದರೂ ಕೂಡ ಜಾಬಿಗೆ ಹೋಗಲಿಲ್ಲ. ಏನು ಶಾಪನೋ ಏನೋ, ನಮ್ಮ ಮನೇಲಿ ಒಬ್ಬರು ತಪ್ಪಿದ್ರೆ ಒಬ್ಬರಿಗೆ ಕಾಡ್ತಾನೇ ಇರ್ತದೆ. ಒಬ್ಬರು ಹಾಸಿಗೆಯಿಂದ ಎದ್ದೇಳ್ತಿದ್ದಂಗೆ ಇನ್ನೊಬ್ಬರು ಹಾಸಿಗೆಯಲ್ಲಿ ಬೀಳ್ತಾರೆ. ಏನು ಶಾಪನೋ ಏನೋ, ಎಷ್ಟು ದುಡಿದ್ರೂ ಕೂಡ ಕೈಗೆ ಸಿಗ್ತಾ ಇಲ್ಲ. ಏನು ಶಾಪನೋ ಏನೋ, ಎಷ್ಟೆಲ್ಲ ಪ್ರಯಾಸ ಪಡ್ತೀವಿ, ಅಸಲು ಬೆಳೆನೇ ಕೈಗೆ ಸಿಗ್ತಾ ಇಲ್ಲ. ಅದು ಏನು ಶಾಪನೋ ಏನೋ, ಗಂಡ ಕುಡಿದು ಸತ್ತೋಗ್ಬಿಟ್ಟ, ಮಕ್ಕಳು ಕುಡಿದು ಸತ್ತೋಗ್ಬಿಟ್ರು ಚಿಕ್ಕ ವಯಸ್ಸಿಗೆ ಅಂತ ಮಾತಾಡೋದನ್ನು ನಾವು ಕೇಳಿಸ್ಕೊಂಡಿವಿ. ಒಂದು ಜನ ಮಾತಾಡುವಂಥ ಪ್ರಕಾರ ಶಾಪಗಳು ಇದಾವ, ಒಂದನೇದು. ಎರಡನೇದು, ಶಾಪ ಅಂದರೆ ಏನು. ಮೂರನೇದು, ಶಾಪಗಳಿದ್ದರೆ ಎಂತೆಂಥ ಶಾಪಗಳಿದೆ. ನಾಲ್ಕನೇದು, ಆ ಶಾಪಗಳನ್ನ ಹೆಂಗೆ ಮುರಿಬೇಕು. ಓಕೆ, ಈ 4 ವಿಷಯ ನಿಮಗೆ ಕಲಿಸ್ತೀನಿ. ಒಂದೇದು, ಶಾಪ ಅಂದರೆ ಏನಂತ ನೋಡೋಣ. ಶಾಪ ಅಂದರೆ ಏನಂತ ನೋಡೋಣ. ಕೇಳ್ರಿ, ಶಾಪ ಅಂದರೆ ಏನು ಗೊತ್ತಾ? ಶಾಪ ಅಂದರೆ ಏನು ಗೊತ್ತಾ? ಒಬ್ಬ ಮನುಷ್ಯನ ಕೆಟ್ಟ ಕಾರ್ಯಗಳು, ಒಬ್ಬ ಮನುಷ್ಯನ ದ್ರೋಹಗಳ ನಿಮಿತ್ತ ಅವನು ಅವನ ಕುಟುಂಬದವರು ಅನುಭವಿಸುವಂಥ ಶಿಕ್ಷೆಯೇ ಶಾಪ. ಓಕೆ, ಶಾಪ ಅಂದರೆ ಏನಂತ ನೋಡ್ಕೊಂಡಿವಿ. ಈಗ ಶಾಪಗಳಲ್ಲಿ ಎಂತೆಂಥ ಶಾಪ ಇದೆ ಅಂತ ನೋಡ್ಕೊಳ್ಳೋಣ. ವಿಮೋಚನಕಾಂಡ ಬರೆದ ಪುಸ್ತಕ 20ನೇ ಅಧ್ಯಾಯ 5ನೇ ವಚನ ಓದೋಣ. ವಿಮೋಚನಕಾಂಡ ಬರೆದ ಪುಸ್ತಕ 20ನೇ ಅಧ್ಯಾಯ 5ನೇ ವಚನ. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೂ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದೇನೆ. ವಿಮೋಚನಕಾಂಡ 25ರಲ್ಲಿ ಹೇಳ್ತದೆ, 25ರಲ್ಲಿ, ನನಗೆ ಕೊಡೋ ಗೌರವ, ನನಗೆ ಸಲ್ಲಿಸ್ತಕ್ಕ, ದೇವ್ರು ಹೇಳೋದು, ನನಗೆ ಸಲ್ಲಿಸತಕ್ಕ ಗೌರವ ಮತ್ತೊಬ್ಬ ವ್ಯಕ್ತಿಗೋ, ಮತ್ತೊಬ್ಬ ಸ್ತ್ರೀಗೋ, ಮತ್ತೊಂದು ಕುಟುಂಬಕ್ಕೋ, ಮತ್ತೊಬ್ಬ ಅಧಿಕಾರಿಗೋ, ಮತ್ತೊಬ್ಬ ರಾಜಕೀಯ ವ್ಯಕ್ತಿಗೋ, ಮತ್ತೊಬ್ಬ ಸಿನಿಮಾ ಆ್ಯಕ್ಟ್ರಿಗೋ ನನಗೆ ಸಲ್ಲಿಸತಕ್ಕ ಗೌರವ ಸಲ್ಲಿಸಿದರೆ ಅವ್ರು ಎಷ್ಟು ತಲೆಮಾರುವರೆಗೆ ಶಾಪ ಬರುತ್ತೆ? ಮಕ್ಕಳ ಮೇಲೆ 3-4 ತಲೆಮಾರುಗಳವರೆಗೆ ಶಾಪ ಬರುತ್ತೆ. ಓಕೆ, ಗಮನಿಸ್ರಿ. ಒಂದೇದು, ಶಾಪ ಹೆಂಗೆ ಬರುತ್ತಂದರೆ ದೇವರಿಗೆ ಸಲ್ಲಿಸ್ತಕ್ಕ ಗೌರವ ಮತ್ತೊಬ್ಬ ವ್ಯಕ್ತಿಗೋ, ಮತ್ತೊಬ್ಬ ಸ್ತ್ರೀಗೋ, ಮತ್ತೊಂದು ವಿಗ್ರಹಕ್ಕೋ ಸಲ್ಲಿಸುವಾಗ ಶಾಪಗಳು ಬರುತ್ತೆ. ಇನ್ನು ಧರ್ಮೋಪದೇಶಕಾಂಡ 27:6 ನೀವು ತಂದೆ ತಾಯಿಗಳನ್ನು ಏನು ಅವಮಾನ ಪಡಿಸ್ತಿರಲ್ವಾ, ತಂದೆ ತಾಯಿಗಳನ್ನ ಏನು ವೇದನೆ ಪಡಿಸ್ತಿರಲ್ವಾ, ತಂದೆ ತಾಯಿಗಳನ್ನ ಹಗಲು ರಾತ್ರಿ ಕಣ್ಣೀರು ಹಾಕ್ಸ್ತಿರಲ್ವಾ, ತಂದೆ ತಾಯಿ ಹಗಲು ರಾತ್ರಿ ಕೊರಗಂಗೆ ಮಾಡ್ತಿರಲ್ವಾ, ಅವ್ರನ್ನ ಕಡೆಗಣಿಸ್ತಿರಲ್ವಾ, ಅವ್ರ ಬಗ್ಗೆ ಹೀನಮಾನವಾಗಿ ಮಾತಾಡ್ತಿರಲ್ವಾ, ಅವ್ರಿಗೂ ಶಾಪ ಬರುತ್ತೆ. ಅಂಥವ್ರ ಮೇಲೆ ಕೂಡ ಶಾಪ ಬರುತ್ತೆ. ಇನ್ನು ಮೂರನೇದು, ಧರ್ಮೋಪದೇಶಕಾಂಡ 27:17, ಅನ್ಯಾಯವಾಗಿ ಇನ್ನೊಬ್ಬನ ಹೊಲದ ಮೇರೆಯನ್ನು ಒತ್ತುತ್ತಿ ನೋಡು. ಅನ್ಯಾಯವಾಗಿ ಇನ್ನೊಬ್ಬರ ಸೈಟು ಮೇರೆ ಇರ್ತದಲ್ವ, ಆ ಮೇರೆನ ಒತ್ತಿ ಸರಿಸ್ತಿ ನೋಡು, ಅಂಥವರಿಗೂ ಕೂಡ ಶಾಪ ಬರುತ್ತೆ. ನೆಕ್ಸ್ಟು ಧರ್ಮೋಪದೇಶಕಾಂಡ 27:18, ಪರದೇಶಿಗಳಿಗೆ, ವಿಧವೆಯರಿಗೆ,
ದಿಕ್ಕಿಲ್ದವರಿಗೆ ಅನ್ಯಾಯವಾಗಿ ತೀರ್ಪು ಮಾಡ್ತೀರಿ ನೋಡು. ಅಂದರೆ ಪರದೇಶಿಗಳಿಗೆ, ದಿಕ್ಕಿಲ್ದವರಿಗೆ, ವಿಧವೆಯರಿಗೆ ಅನ್ಯಾಯವಾಗಿ ತೀರ್ಪು ಮಾಡಿ ಅವ್ರನ್ನ ಅಯ್ಯೋ ಅನ್ನಿಸ್ತೀರಿ ನೋಡು, ಅಂಥವ್ರಿಗೂ ಕೂಡ ಖಚಿತವಾಗಿ ಶಾಪಗಳು ಬರುತ್ತೆ. ನೆಕ್ಸ್ಟು ಧರ್ಮೋಪದೇಶ ಕಾಂಡ 27-24. ರಹಸ್ಯವಾಗಿ ಕೊಲೆಗಳನ್ನು ಮಾಡ್ತಾರೆ ನೋಡು, ಕೊಲೆ ಮಾಡ್ತಾರೆ ನೋಡ್ರಿ, ಅಂಥವ್ರಿಗೂ ಸಹ ಶಾಪಗಳು ಬರುತ್ತೆ. ಅರಣ್ಯಕಾಂಡ 12:7-10. ಅನ್ಯಾಯವಾಗಿ ದೇವ್ರ ಸೇವಕರನ್ನ, ಪಾಸ್ಟರ್ಗಳನ್ನ ನಿಂದಿಸ್ತಾರೆ ನೋಡು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ನೋಡು, ಅವ್ರ ಬಗ್ಗೆ ಗುಣಗುಟ್ತಾರೆ ನೋಡು, ಅವ್ರ ಬಗ್ಗೆ ಅವ್ರ ಹೆಸರು ಕೆಡಿಸ್ಬೇಕಂತೇಳಿ ಅವ್ರ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾರೆ ನೋಡು, ಅಂಥವ್ರಿಗೂ ಕೂಡ ಶಾಪ ಬರುತ್ತೆ. ನೆಕ್ಸ್ಟ್ ಮಲಾಕಿ 3:9. ದೇವರ ದಶಮ ಭಾಗ ಕಾಣಿಕೆಯನ್ನು ಕದಿತಾರೆ ನೋಡು, ಕಳ್ತನ ಮಾಡ್ತಾರೆ ನೋಡು, ದೇವರ ಕಾಣಿಕೆಯನ್ನು ಕೊಡ್ದಂಗೆ ಕದಿತಾರೆ ನೋಡು, ಅಂಥವ್ರಿಗೂ ಶಾಪಗಳು ಬರುತ್ತೆ. ನೆಕ್ಸ್ಟು 2 ಅರಸು 5:27. ಅಪೊಸ್ತಲರ ಕೃತ್ಯ 5:1-11. ದೇವರು ಕಾಣಿಕೆನ ಕಳ್ತನ ಮಾಡ್ತಾರೆ ನೋಡಿ. ಯಾವ ಥರ ಅನ್ಕೊಡ್ರಿ, ಯಾರಾದರೂ ಒಬ್ರು ಇವತ್ತು ಆಲಯಕ್ಕೆ ಬರೋಕ್ಕಾಗಲ್ಲ, ಅಣ್ಣ ಈ ದಶಮಾಂಶ ಕಾಣಿಕೆ ಇವತ್ತು ಬರೋಕ್ಕಾಗಲ್ಲ ಅಣ್ಣ, ಆಲಯಕ್ಕೆ ತೊಗೊಂಡೋಗಿ ಆಲಯದಲ್ಲಿ ಹಾಕ್ಬಿಡೋಣ, ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕ್ಬಿಡೋಣ, ಪಾಸ್ಟರ್ ಕೈಲಿ ಕೊಟ್ಬಿಡೋಣ, ಪಾಸ್ಟ್ರಮ್ಮ ಕೈಲಿ ಕೊಟ್ಬಿಡೋಣ ಅಂತ ಅವ್ರು ಕಾಣಿಕೆ ಕಳಿಸುವಾಗ ಅದನ್ನು ಹಾಕದಂಗೆ ಕದಿತಾರೆ ನೋಡು. ಆ ರೀತಿ ಕದಿಯೋರ ಮೇಲೆ ಶಾಪಗಳು ಬರುತ್ತೆ. ಯೆರೆಮೀಯ 48:10. ದೇವ್ರ ಸೇವೆನ ಅಲಕ್ಷ್ಯ ಮಾಡ್ತಾರೆ ನೋಡು, ಅಂಥವ್ರ ಮೇಲೆ ಶಾಪ ಬರುತ್ತೆ. ದೇವ್ರ ಸೇವೆ ಮಾಡಲ್ಲಲ್ವಾ, ಅಂಥವ್ರಿಗೆ ಶಾಪ ಬರುತ್ತೆ. ಯೆರೆಮೀಯ 17:5. ಯಾರು ದೇವ್ರನ್ನ ಬಿಟ್ಟು ಹೋಗ್ತಾರೆ ನೋಡು, ನನಗೆ ದೇವ್ರು ಬೇಡ, ನನಗೆ ಆಲಯ ಬೇಡ, ನನಗೆ ಪ್ರಾರ್ಥನೆ ಬೇಡ, ನನಗೆ ಯೇಸ್ವಾಮಿ ಬೇಡ, ನನಗೆ ವಾಕ್ಯ ಬೇಡ, ನನಗೆ ಭಕ್ತಿ ಬೇಡ ಅಂತ ದೇವ್ರನ್ನ, ದೇವ್ರ ಆಲಯನ, ದೇವ್ರ ವಾಕ್ಯನ, ದೇವ್ರ ಸನ್ನಿಧಾನವನ್ನು, ದೇವ್ರು ಕೊಡುವಂಥ ರಕ್ಷಣೆನ ಬಿಟ್ಟು ದೇವರಿಂದ ದೂರ ಆಗಿ ಹೋಗ್ತಾರೆ ನೋಡು, ಮತ್ತೆ ತಿರುಗಿ ಲೋಕಕ್ಕೆ ಹೋಗ್ತಾರೆ ನೋಡು, ಮತ್ತೆ ಅನ್ಯ ಕಾರ್ಯಗಳನ್ನು ಮಾಡಕ್ಕೆ ಹೋಗ್ತಾರೆ ನೋಡು, ಮತ್ತೆ ಲೋಕದ ಪಾಪ ಸುಖ ಭೋಗಗಳಲ್ಲಿ ಮುಳುಗಿ ದೇವರಿಂದ ದೂರ ಆಗ್ತಾರೆ ನೋಡು, ಅಂಥವ್ರಿಗೂ ಕೂಡ ಶಾಪಗಳು ಬರುತ್ತೆ. ಓಕೆ, ಮಗನೇ ಸೋದರಿ, ಇನ್ನೂ ಮಾತೇಳ್ತೀನಿ. ಈ ಶಾಪಗಳು ಹಿಂಗೆ ಬಂದು ಹಿಂಗೆ ಹೋಗಲ್ಲ, ಇವತ್ತು ಬಂದು ನಾಳೆ ಹೋಗಲ್ಲ. ಸತ್ಯವೇದ ಹೇಳುತ್ತೆ, ಶಾಪ ಎಲ್ಲಿವರೆಗೆ ಹಿಂದಟ್ಟುತ್ತೆ ನಮ್ಮನ್ನ, ಮಕ್ಕಳ ಮೇಲೆ 3-4 ತಲೆಗಳವರೆಗೂ ಕೂಡ ಶಾಪ ಹಂಗೇ ಹಿಂಬಾಲಿಸ್ತಾ ಇರ್ತದೆ. 4 ತಲೆಮಾರುಗಳಿಗೂ ಬರೀ ವೇದನೆನೇ. 4 ತಲೆಮಾರುಗಳವರೆಗೂ ನಿಮ್ಮ ಕುಟುಂಬ ಅಭಿವೃದ್ಧಿ ಆಗಲ್ಲ, ನಿಮ್ಮ ಮಕ್ಕಳ ಅಭಿವೃದ್ಧಿ ಆಗಲ್ಲ, ನಿಮ್ಮ ಗಂಡ ಅಭಿವೃದ್ಧಿ ಆಗಲ್ಲ, ನಿಮ್ಮ ದುಡಿಮೆ ಅಭಿವೃದ್ಧಿ ಆಗಲ್ಲ. ಏನು ಮಾಡಿದ್ರು, ಏನು ಒದ್ದಾಡಿದ್ರು, ಏನು ಕಷ್ಟಪಟ್ಟರು ಮುಂದುವರಿಲಿಕ್ಕಾಗಲ್ಲ. ಯಾಕೆಂದರೆ ಶಾಪ ನಿಮ್ಮ ಕುಟುಂಬನ ಆಳ್ವಿಕೆ ಮಾಡ್ತಾ ಇದೆ. ಭಾಳ ಜನರ ಒಳಗೆ ಒಂದು ಪ್ರಶ್ನೆ ಏನು ಗೊತ್ತಾ, ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಮುಂದುವರಿಯದೇ ಇರುವುದಕ್ಕೆ ಕಾರಣ, ನಾವು ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಸಾಲಗಳು ತೀರದೇ ಇರೋದಕ್ಕೆ ಕಾರಣ, ನಮ್ಮ ಮಗಳು ವಯಸ್ಸು ಮೀರಿ ಹೋಗ್ತಾ ಇದೆ, ನಮ್ಮ ಮಗನ ವಯಸ್ಸು ಮೀರಿ ಹೋಗ್ತಾ ಇದೆ, ನಮ್ಮ ಮಗಳಿಗೆ ಮದುವೆ ಆಗದೇ ಇರೋದಕ್ಕೆ ಕಾರಣ, ನಮ್ಮ ಕುಟುಂಬದಲ್ಲಿ ಒಬ್ಬರು ಕೂಡ ಜಾಬ್ಗೆ ಹೋಗದೇ ಇರೋದಕ್ಕೆ ಕಾರಣ, ನಾವು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಬೆಳೆ ಕೈಗೆ ಸಿಗದಿರೋದಕ್ಕೆ ಕಾರಣ, ದುಡಿಮೆ ಕೈಗೆ ಸಿಗದಿರೋದಕ್ಕೆ ಕಾರಣ, ಬಿಸ್ನೆಸ್ ಅಭಿವೃದ್ಧಿ ಆಗದಿರೋದಕ್ಕೆ ಕಾರಣ ಏನು? ಶಾಪಗಳು. ಓಕೆ, ಅವರಂತಾರೆ ಓಕೆ, ಶಾಪಗಳಿರ್ಬೋದು ನಿಜ, ಪಿತೃಗಳು ಶಾಪ ಇರ್ಬೋದು ನಿಜ, ನಾನು ಮಾಡಿದಂಥ ಪಾಪಗಳಿಂದ ಶಾಪಗಳು ಬಂದಿರ್ಬೋದು ನಿಜ, ಹಾಗಾದರೆ ಇದಕ್ಕೆ ಬಿಡುಗಡೆ ಇಲ್ವಾ? ಎಲ್ಲಿವರೆಗೂ ನಾನು ಶಾಪದಲ್ಲಿ ಮುಳುಗಿರಬೇಕು, ಎಲ್ಲಿವರೆಗೂ ಈ ವೇದನೆಯಲ್ಲಿ ಮುಳುಗಿರಬೇಕು, ಎಲ್ಲಿವರೆಗೂ ಈ ರೋಗದಲ್ಲಿ ಮುಳುಗಿರಬೇಕು, ಎಲ್ಲಿವರೆಗೂ ಈ ಬಡತನದಲ್ಲಿ ಮುಳುಗಿರಬೇಕು, ಎಲ್ಲಿವರೆಗೂ ಈ ಸಾಲದಲ್ಲಿ ಮುಳುಗಿರಬೇಕು, ಎಲ್ಲಿವರೆಗೂ ಈ ಕಣ್ಣೀರಿನಲ್ಲಿ ಮುಳುಗಿರಬೇಕು, ಎಲ್ಲಿವರೆಗೂ ಎಷ್ಟು ವರ್ಷ ಅಂತ ಈ ಶಾಪದಲ್ಲೇ ಮುಳುಗಿರಬೇಕು? ಇದಕ್ಕೆ ಬಿಡುಗಡೆ ಇಲ್ವಾ? ಇದರಿಂದ ಹೊರಗೆ ಬರಲಿಕ್ಕೆ ಆಪ್ಷನ್ ಇಲ್ವಾ ಅಂತ ಭಾಳ ಜನರ ಒಳಗಡೆ ಪ್ರಶ್ನೆ ಇದೆ. ಆಪ್ಷನ್ ಇದೆ. ಶಾಪ ಹೆಂಗೆ ಮುರಿಬೇಕಂತ ಆಪ್ಷನ್ ಇದೆ.
ಶಾಪಗಳನ್ನು ಮುರಿಲಿಕ್ಕೆ ಆಪ್ಷನ್ ಇಲ್ವಂತ ಭಾಳ ಜನ ಹೃದಯದಲ್ಲಿ ವೇದನೆ ಪಡ್ತಾ ಇರ್ಬೋದು. ಆಪ್ಷನ್ ಇದೆ ಶಾಪಗಳನ್ನು ಮುರಿಲಿಕ್ಕೆ. ಶಾಪಗಳನ್ನು ಮುರಿಲಿಕ್ಕೆ ಆಪ್ಷನ್ ಏನು ಗೊತ್ತಾ? 2000 ವರ್ಷಗಳ ಹಿಂದೆ ಕಲ್ವಾರಿ ಶಿಲುಬೆಯ ಮೇಲೆ ನಿನ್ನ ಪಾಪ ಶಾಪಕ್ಕಾಗಿ, ಲೋಕದ ಮಾನವರ ಪಾಪ ಶಾಪಕ್ಕಾಗಿ ಶಾಪವಾಗಿ ಮರಣ ಹೊಂದಿದ ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದು ಅಯ್ಯ 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 ಅಯ್ಯ, ನನ್ನ ಕುಟುಂಬದ ಮೇಲಿರುವಂಥ ಶಾಪ, ನನ್ನ ಮಕ್ಕಳ ಮೇಲಿರುವಂಥ ಶಾಪ, ನನ್ನ ಗಂಡನ ಮೇಲಿರುವಂಥ ಶಾಪ, ನಮ್ಮ ದುಡಿಮೆ ಮೇಲಿರುವಂಥ ಶಾಪ, ನಮ್ಮ ಹೊಲದ ಮೇಲಿರುವಂಥ ಶಾಪ, ನಮ್ಮ ಬಿಸಿನೆಸ್ ಮೇಲಿರುವಂಥ ಶಾಪ, 3-4 ತಲೆಮಾರುಗಳಿಂದ ಬಂದಿರುವ ಪಿತೃಗಳ ಶಾಪ ಮುರಿದಾಕಪ್ಪ ಅಂತ ಭಾರದಿಂದ ಪ್ರಾರ್ಥಿಸಿದರೆ, ಕಣ್ಣೀರಿನಿಂದ ಪ್ರಾರ್ಥಿಸಿದರೆ ನಿನ್ನ ಪ್ರತಿ ಶಾಪಗಳನ್ನ ನನ್ನ ದೇವರು ಶಾಶ್ವತವಾಗಿ ಮುರಿದಾಕ್ತಾನೆ. ಹಲ್ಲೆಲೂಯಾ. ಇವಾಗ ಒಂದು ಮಾತು ಹೇಳ್ತೀನಿ, ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ, ಮಾತು ಕೇಳಿ. ರೆಡಿನಾ? ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ನಿಮ್ಮ ತಾಯಿಯಿಂದ ಶಾಪನ ಮುರಿಲಿಕ್ಕಾಗಲ್ಲ, ನಿಮ್ಮ ತಂದೆ ಕೈಯಿಂದ ಶಾಪನ ಮುರಿಲಿಕ್ಕಾಗಲ್ಲ, ನಿಮ್ಮ ಮೇಲಾಧಿಕಾರಿಯಿಂದ ಶಾಪನ ಮುರಿಲಿಕ್ಕಾಗಲ್ಲ, ರಾಜಕೀಯ ವ್ಯಕ್ತಿಯಿಂದ ಶಾಪನ ಮುರಿಲಿಕ್ಕಾಗಲ್ಲ, ಇವತ್ತು ವಾಕ್ಯ ಹೇಳುವಂತ ನಿಮ್ಮ ಪಾಸ್ಟರ್ ಕೈಯಿಂದ ಶಾಪನ ಮುರಿಲಿಕ್ಕಾಗಲ್ಲ. ಶಾಪಗಳನ್ನು ಮುರಿಲಿಕ್ಕೆ ದಮ್ಮಿರುವಂತ ಒಬ್ಬ ವ್ಯಕ್ತಿ ಇದ್ದಾರೆ. ಶಾಪಗಳನ್ನು ಮುರಿಲಿಕ್ಕೆ ದಮ್ಮಿರುವಂತ ಒಬ್ಬ ವ್ಯಕ್ತಿ ಇದ್ದಾರೆ. ಆತನ ಹೆಸರು ಕರ್ತನಾದ ಯೇಸು. ಮಾತಾಡ್ತೀನಿ. ಹಲ್ಲೆಲೂಯಾ. ಅದು 4 ತಲೆಮಾರಿಂದ ಬಂದ ಶಾಪ ಆಗಿರಲಿ. ಹಲ್ಲೆಲೂಯಾ. ಅದು 4 ತಲೆಮಾರಿಂದ ಬಂದ ಶಾಪ ಇರಲಿ. ಅದು ತಾತ ಮುತ್ತಾತ 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 ಮುತ್ತಾತನಿಂದ ಬಂದ ಶಾಪ ಇರಲಿ. ಜನ್ಮದಿಂದ ಬಂದ ಶಾಪ ಇರಲಿ. ಆ ಪ್ರತಿ ಶಾಪನ ನನ್ನ ದೇವರು ಮುರಿದಾಕಲಿಕ್ಕೆ ಇವತ್ತು ಶತರಾಗಿದ್ದಾರೆ. ಯೇಸು ನಾಮದಲ್ಲಿ ನಿಮ್ಮ ಕುಟುಂಬದ ಮೇಲಿರುವ ಪ್ರತಿ ಶಾಪ, ಮಕ್ಕಳ ಮೇಲಿರುವ ಶಾಪ, ದುಡಿಮೆ ಮೇಲಿರುವ ಶಾಪ, ಬಿಸಿನೆಸ್ ಮೇಲಿರುವ ಶಾಪ, ಹೊಲದ ಮೇಲಿರುವ ಶಾಪ, 4 ತಲೆಮಾರುಗಳ ಕಾಲದಿಂದ ಇರುವ ಶಾಪ ಯೇಸು ನಾಮದಲ್ಲಿ ಮುರಿಯಲ್ಪಡಲೇ. ಆಮೇನ್. ಇನ್ನೊಂದು ವಾಕ್ಯ ತೋರಿಸ್ತೇನ್ರಿ, ನಿಮ್ಮ ತಲೆ ಕೆಟ್ಟೋಗತ್ರಿ. ನನಗಂತೂ ತಲೆ ಕೆಟ್ಟೋಗತ್ತೆ ಆ ವಾಕ್ಯ. ಈ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಶಾಪ ಮುರಿತೀನಿ ಅಂತ ಹೇಳ್ತಾ ಇದೆ. ಶಾಪ ಮುರಿಯುವಂತ ಇನ್ನೊಂದು ವಚನ ತೋರಿಸ್ಲಾ? ವಿಮೋಚನ ಕಾಂಡ 26. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಿಗೋ 1000 ತಲೆಗಳವರೆಗೆ ದಯೆ ತೋರಿಸುವನಾಗಿ ಇದ್ದೇನೆ. ನನ್ನನ್ನು ಪ್ರೀತಿಸೋರಿಗೆ, ನನ್ನನ್ನು ಪ್ರೀತಿಸೋರಿಗೆ ದೇವರು ಎಂತ ಆಫರ್ ಇಟ್ಟ ನೋಡ್ರಿ. ನನ್ನನ್ನು ಪ್ರೀತಿಸೋವರಿಗೆ, ನನ್ನನ್ನು ಪ್ರೀತಿಸೋವರಿಗೆ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಿಗೆ ಏನು ಮಾಡ್ಬೇಕಂತಮ್ಮ? ಆತನ ಪ್ರೀತಿ ಮಾಡ್ಬೇಕಂತೆ. ಹೆಂಗ್ ಪ್ರೀತಿ ಮಾಡ್ಬೇಕು? ಪ್ರಾರ್ಥನೆ ಮಾಡುತ್ತಾ ಆತನ ಪ್ರೀತಿ ಮಾಡಬೇಕು, ಹಾಡುತ್ತಾ ಆತನ ಪ್ರೀತಿ ಮಾಡಬೇಕು, ಸೇವೆ ಮಾಡುತ್ತಾ ಆತನ ಪ್ರೀತಿ ಮಾಡಬೇಕು. ಹಗಲು ഇരുಳು ಯಾರು ಸಿಗ್ತಾರೋ ಅವ್ರ ಹತ್ರ ದೇವ್ರ ಬಗ್ಗೆ ಮಾತಾಡ್ತಾ ಆತನ ಪ್ರೀತಿ ಮಾಡಬೇಕು. ಬೆಳಗಿನ ಜಾವ ಪ್ರಾರ್ಥನೆ ಮಾಡುತ್ತಾ ಆತನ ಪ್ರೀತಿ ಮಾಡಬೇಕು, ಮಧ್ಯಾಹ್ನ ಪ್ರಾರ್ಥನೆ ಮಾಡ್ತಾ ಪ್ರೀತಿ ಮಾಡಬೇಕು, ರಾತ್ರಿ ಪ್ರಾರ್ಥನೆ ಮಾಡುತ್ತಾ ಆತನ ಪ್ರೀತಿ ಮಾಡಬೇಕು, ವಾಕ್ಯ ಓದುತ್ತಾ ಆತನ ಪ್ರೀತಿ ಮಾಡಬೇಕು. ಆತನ ಪ್ರೀತಿ ಮಾಡ್ತಾ ಯಾರು ಆತನ ಪ್ರೀತಿ ಮಾಡ್ತಾರಂತೆ, ಯಾರು ಆತನ ಪ್ರೀತಿ ಮಾಡ್ತಾರೋ ಮತ್ತು ಆತನ ಆಜ್ಞೆಗಳನ್ನು ಯಾರು ಕೈಗೊಂಡು ನಡೀತಾರೋ ದೇವರಂತಾನೆ ಅವ್ರ ಮೇಲಿರುವಂಥ ಶಾಪನ ನಾನು ಮುರಿದಾಕಿ, ಆ ಕುಟುಂಬದ ಮೇಲಿರುವಂಥ ಶಾಪನ ಮುರಿದಾಕಿ, ಆ ಮಕ್ಕಳ ಮೇಲಿರುವಂಥ ಶಾಪನ ಮುರಿದಾಕಿ. 1 ದಿನ ಅಲ್ಲ, 1 ವರ್ಷ ಅಲ್ಲ, 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 1 ತಲೆಮಾರಲ್ಲ, 5 ತಲೆಮಾರಲ್ಲ, 10 ತಲೆಮಾರುಗಳಲ್ಲ, 1000 ತಲೆಗಳವರೆಗೆ ದಯೆ ತೋರಿಸ್ತೇನೆ. ಯಾವ
ಶಾಪದಿಂದ ಏನು ಶಾಪನ ಏನೋ ನನ್ನ ಕುಟುಂಬ ಮುಂದುವರಿತಾ ಇಲ್ಲ ಅಂತ ಬಾಧೆ ಪಡ್ತಾ ಇದೆಯಲ್ಲ, ಆ ಶಾಪನ ದೇವ್ರು ಮುರಿದಾಕಿ, ಆ ಶಾಪನ ದೇವ್ರು ಮುರಿದಾಕಿ ನಿನ್ನ ಕುಟುಂಬನ ಮೇಲೆ ತರ್ತಾ ಇದ್ದಾನೆ. ಏನು ಶಾಪನ ಏನೋ, ಎಷ್ಟು ದುಡ್ದು ಕೂಡ ಸಾಲ ತೀರ್ತಾ ಇಲ್ಲ, ಎಷ್ಟು ಪ್ರಯಾಸ ಪಟ್ಟರು ಕೂಡ, ಎಷ್ಟು ಆದಾಯ ಬಂದರೂ ಕೂಡ ಸಾಲ ತೀರ್ತಾ ಇಲ್ಲ ಅಂತ ಬಾಧೆ ಪಡ್ತಾ ಇದೆಯಾ? ಯಾವ ಶಾಪದಿಂದ ನಿನ್ನ ಸಾಲ ತೀರ್ತಾ ಇಲ್ವೋ ಆ ಶಾಪನ ದೇವ್ರು ಮುರಿದಾಕಿ ಸಾಲದಿಂದ ಹೊರಗೆ ಬರುವಂತೆ ದೇವರು ದಯೆ ತೋರಿಸ್ತಾ ಇದ್ದಾನೆ. ಮಗಳ ವಯಸ್ಸು ಮೀರಿ ಹೋಗ್ತಾ ಇದೆ, ಮಗನ ವಯಸ್ಸು ಮೀರಿ ಹೋಗ್ತಾ ಇದೆ. ಏನು ಶಾಪನೇನೋ, ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ, ಮದುವೆನೇ ಆಗ್ತಾ ಇಲ್ಲ ಅಂತ ಹೃದಯದಲ್ಲಿ ವೇದನೆ ಪಡ್ತಾ ಇದೆಯಾ? ಶಾಪನ ಹೊಡೆದಾಕೆ, ಶಾಪನ ಹೊಡೆದಾಕೆ ನಿಮ್ಮ ಮಗಳಿಗೆ ನಿಮ್ಮ ಮಗನಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಗ್ರ್ಯಾಂಡ್ ಆಗಿ ಮದುವೆಯಾಗುವಂತ ದೇವರು ದಯೆ ತೋರಿಸ್ತಾನೆ. ಅಲ್ಲೂಯ್ಯ. ಮಗನಿ ಮಗಳೇ, ಸೋದರ ಸೋದರಿ, ಏನು ಶಾಪನ ಏನೋ, ನಮ್ಮ ಮನೇಲಿ ಒಬ್ಬರು ತಪ್ಪರಿಗೆ ಇನ್ನೊಬ್ಬರಿಗೆ, ಒಬ್ಬರು ಹಾಸಿಗೆಯಲ್ಲಿ ಎದ್ದೇಳ್ತಿದ್ದಂಗೆ ಇನ್ನೊಬ್ರು ಹಾಸಿಗೆಯಲ್ಲಿ ಬೀಳ್ತಾರೆ, ಒಬ್ಬರು ತಪ್ಪಿದ್ರೆ ಇನ್ನೊಬ್ಬರನ್ನ ಕಾಡ್ತಾ ಇರ್ತದಂತ ಹೃದಯದಲ್ಲಿ ವೇದನೆ ಪಡ್ತಾ ಇದೆಯಾ? ಆ ಶಾಪನ ದೇವ್ರು ಹೊಡೆದಾಕಿ, ಆ ಶಾಪನ ದೇವ್ರು ಹೊಡೆದಾಕಿ. ಯೆಹೋವ ರಾಫಾ, ಆರೋಗ್ಯದಾಯಕನು, ನೀನು ಸುಖಕರವಾದ ಆರೋಗ್ಯ ಹೊಂದುವಂತೆ ದಯೆ ತೋರಿಸ್ತಾನೆ. ಆ ಶಾಪನ ದೇವ್ರು ಹೊಡೆದಾಕಿ, ಆ ಶಾಪನ ದೇವ್ರು ಹೊಡೆದಾಕಿ ನಿಮ್ಮ ಮಕ್ಕಳನ್ನ ಬಾಲವಾಗಿ ಅಲ್ಲ ತಲೆಯಾಗಿ ಇಡುವ ದೇವರಾಗಿದ್ದಾನೆ. ನಮ್ಮ ಹೊಲದ ಮೇಲೆ ಏನು ಶಾಪನ ಏನೋ, ನಮ್ಮ ಹೊಲದ ಮೇಲೆ ಏನು ಶಾಪನ ಏನೋ, ಅಸಲು ಬೆಳೆನೇ ಕೈಗೆ ಸಿಗ್ತಾ ಇಲ್ಲ ಅಂತ ದುಃಖ ಪಡ್ತಾ ಇದೆಯಾ? ನಿಮ್ಮ ಹೊಲದ ಮೇಲಿರೋ ಶಾಪನ ದೇವ್ರು ಹೊಡೆದಾಕಿ ಇಸಾಕನಾಗೆ 100ರಷ್ಟು ಬೆಳೆ ಹೊಂದುವಂತೆ ದೇವರು ನಿಮಗೆ ದಯೆ ತೋರಿಸ್ತಾ ಇದ್ದಾನೆ. ಏನು ಶಾಪನ ಏನೋ, ಗಂಡ ಕುಡ್ದು ಸತ್ತೋಗ್ಬಿಟ್ಟ, ಈ ಮಕ್ಕಳದು ಕೂಡ ಹಂಗೆ ಕುಡ್ದು ಹಾಳಾಗ್ತಾ ಇದ್ದಾರೆ. ಏನು ಕರ್ಮನೋ ಏನೋ, ಏನು ಶಾಪನೇನೋ, ಹೃದಯದಲ್ಲಿ ಬಾಧೆ ಪಡ್ತಾ ಇದೆಯಾ? ಆ ಶಾಪನ ಹೊಡೆದಾಕಿ, ಆ ಶಾಪನ ಹೊಡೆದಾಕಿ ಕತ್ತಲೆಯಿಂದ ನಿಮ್ಮ ಮಕ್ಕಳ ನನ್ನ ದೇವರು ಬೆಳಕಿಗೆ ತರ್ತಾ ಇದ್ದಾನೆ. ತಾತ ಮುತ್ತಾತರ ಕಾಲದಿಂದ ಬಂದ ಶಾಪನ, ನೀನ್ ಪಾಪ ಮಾಡಿ ಅದರಿಂದ ಬಂದಂತ ಶಾಪಗಳನ್ನ ನಾಲ್ಕು ತಲೆಮಾರುಗಳ ಕಾಲದಿಂದ ಬಂದಿರುವ ಶಾಪನ ನಿನ್ನ ಕುಟುಂಬ ಮುಂದುವರಿಲಿಕ್ಕಾಗದಂಗೆ ಮಾಡಿರುವಂಥ ಶಾಪಗಳನ್ನ ಮುರಿದಾಗ್ತಾನೆ. ನಿಮ್ಮ ಮಗಳಿಗೆ ವಯಸ್ಸು ಮೀರಿ ಹೋಗ್ತಾ ಇದ್ರು ಮದುವೆ ಆಗ್ದಂಗೆ, ಮಗನಿಗೆ ವಯಸ್ಸು ಮೀರಿ ಹೋಗ್ತಾ ಇದ್ರು ಮದುವೆ ಆಗ್ದಂಗೆ ಮಾಡಿರುವಂಥ ಶಾಪಗಳನ್ನ ದೇವರು ಮುರಿದು ಹಾಕ್ತಾನೆ. ಸಾಲ ತೀರ್ದಂಗೆ ದೇವರ ಸ್ತೋತ್ರ ಕಾರಣವಾಗಿರುವಂಥ ಶಾಪಗಳನ್ನ ದೇವರು ಮುರಿದಾಕ್ತಾರೆ, ದೇವ್ರು ಮುರಿದಾಕ್ತಾನೆ. ಹೊಲ ಬೆಳಿದಂಗೆ ಕಾರಣವಾಗಿರುವಂಥ ಶಾಪಗಳನ್ನ ದೇವರು ಮುರಿದಾಕ್ತಾನೆ. ದುಡಿಮೆ ಕೈಗೆ ಸಿಗದಂಗೆ ಕಾರಣವಾಗಿರುವಂಥ ಶಾಪಗಳನ್ನ ದೇವರು ಮುರಿದಾಕ್ತಾನೆ. ಮಗನಿ ಮಗಳೇ, ಸೋದರಿ, ಬೈಬಲಲ್ಲಿ ಒಬ್ಬ ಕುರುಡ ಬರ್ತಾನೆ, ಬಾರ್ತಿಮಾಯನು ಅಂತ. ಬಾರ್ತಿಮಾಯನು ಆತ ಯೆರಿಕೋ ಪಟ್ಟಣದ ದಾರಿಯಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಿರ್ತಾನೆ. ಭಿಕ್ಷೆ ಬಿಡಬೇಕಾದ್ರೆ ಯೇಸು ಸ್ವಾಮಿ ಅದೇ ದಾರಿಯಲ್ಲಿ ಹೋಗ್ಬೇಕಾದ್ರೆ ಜನ ಸೌಂಡ್, ಆ ಯೇಸು ಸ್ವಾಮಿಯಿಂದ ತುಂಬ ಜನ ಹೋಗ್ತಾ ಇದ್ದಾರೆ. ಅಣ್ಣ ಏನು ಗದ್ಲಣ, ಏನು ಸೌಂಡ್ ಅಣ್ಣ, ಇದು ಏನು ಗಲಾಟೆಣ? ಒಬ್ಬನಂದ, ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ನಜರೇತಿನ ಯೇಸು ಸ್ವಾಮಿನ? ಹೌದು, ನಜರೇತಿನ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ಹಂಗಂದ್ಕೊಳ್ಳಿ ಈ ಕುರುಡ, ದಾವೀದನ ಕುಮಾರನೇ, ದಾವೀದನ ಕುಮಾರನೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸಪ್ಪ ಅಂತ ಕೂಗಿದ್ದಾನೆ. ಯೇಸು ಸ್ವಾಮಿ ನಿಂತ್ಕೊಂಡದ. ಯೇಸು ಸ್ವಾಮಿ ಅಲ್ಲಿ ನಿಂತ್ಕೊಂಡ. ಶಿಷ್ಯರಿಗೆ ಹೇಳ್ದ, ಕರ್ಕೊಂಬರ್ರಿ ಅವನ್ನ, ನಾನೇನು ಮಾಡಬೇಕು? ನನ್ನ ಕಣ್ಣುಗಳು ಬರಂಗೆ ಮಾಡಪ್ಪ, ನಾನು ನೋಡಂಗೆ ಮಾಡಪ್ಪ ಅಂದ. ದೇವರು ಆತನ ಮೇಲೆ ಕೈ ಇಟ್ಟಿದ್ದಾನೆ. ಶಾಪಗಳು ಮುರಿದಿದೆ, ಶಾಪ ಮುರಿದಿದೆ, ಶಾಪಗಳು ಮುರಿದಿದೆ, ಕಣ್ಣುಗಳು ಬಂದಿದೆ. ಆತನು ನೋಡ್ಲಿಕ್ಕೆ ಆರಂಭಿಸಿದಾನೆ.
ಇನ್ನು ಒಬ್ಬ ಕುಷ್ಠರೋಗಿ ಏಸೈ ಹತ್ರ ಬಂದು ಹೇಳ್ತಾನೆ, ಅಯ್ಯ ಕೈಗಳೆಲ್ಲ ಈ ಬೆರಳುಗಳೆಲ್ಲ ಹಿಂಗೆ ಮಡಚಿದೆ, ಈ ಕೈ ಬೆರಳುಗಳೆಲ್ಲ ಮಡಚಿದೆ, ಕಾಲು ಬೆರಳುಗಳೆಲ್ಲ ಮಡಚಿದೆ, ಈ ಕಡೆ ಕಾಲು ಬೆರಳುಗಳೆಲ್ಲ ಮಡಚಿದೆ, ಮನೆಯಿಂದ ಹೊರಗಾಕಿದ್ದಾರೆ. ಆ ಕಾಲದಲ್ಲಿ ಕುಷ್ಠರೋಗ ಬಂದರೆ ಯಾರು ಅವ್ರನ್ನ ಊರಲ್ಲಿ ಇಟ್ಕೊಳ್ಳಲ್ಲ, ಅಡವಿಯಾಗ ಹೋಗಿ ಬಿಸಾಕ್ ಬಂದುಬಿಡ್ತಿದ್ರು. ಊಟ ಕೊಡೋರು ದಿಕ್ಕಿಲ್ಲ, ಅಡವಿಯಲ್ಲೇ ಜೀವನ ಮಾಡ್ಬೇಕು ಅವನು. ಎಷ್ಟು ಸಮಯ ಅಡವಿಯಲ್ಲಿ ಹೋಗ್ಬೇಕಾದ್ರೆ ಈ ಕುಷ್ಠರೋಗ ಓಡಿ ಬಂದ, ಅಯ್ಯ ನನಗೆ ಕುಷ್ಠರೋಗ ಬಂದಿದ್ದಕ್ಕೆ ನೋಡಯ್ಯ, ನಮ್ಮ ಮನೆಯವ್ರು ಹೊರಗಾಕಿದಾರಯ್ಯ, ನಮ್ಮ ಹೆಂಡತಿ ಹೊರಗಾಕಿದಾರಯ್ಯ, ನಮ್ಮ ಮಕ್ಕಳು ಹೊರಗಾಕಿದಾರಯ್ಯ, ನಮ್ಮೂರವರೆಲ್ಲ ಸೇರಿ ನಾನು ಹೊರಗಾಕಿದಾರಯ್ಯ, ಯಾರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲಯ್ಯ, ನಿನಗಾದ್ರೂ ನನ್ನ ಮೇಲೆ ಮನಸ್ಸು ಐತಯ್ಯ. ಯೇಸ್ವಾಮಿ ಅಂತಾನೆ, ಒಂದು ನಿಮಿಷ, ಎಂಥ ಜೀವನ ಇದು, ಕುಷ್ಠರೋಗಿ ಜೀವನ ಎಂಥ ಜೀವನ ಇದೆ. ಅಯ್ಯ ನಿನಗಾದ್ರೂ ನನ್ನ ಮೇಲೆ ಮನಸ್ಸು ಐತೆ ಅಂದರೆ, ಹೌದು ನಿನ್ನ ಮೇಲೆ ನನಗೆ ಮನಸ್ಸಿದೆ. ಯೇಸು ಸ್ವಾಮಿ ತನ್ನ ಆಸ್ತನ ಚಾಚಿ ಕುಷ್ಠರೋಗಿ ಮೇಲೆ ಚಾಚಿದಾನೆ. ಶಾಪ ಮುರಿದೋಗಿದೆ, ಕೈಗಳು ಸ್ವಸ್ಥವಾಗಿದೆ, ಎಡಗೈ ಸ್ವಸ್ಥವಾಗಿದೆ, ಕಾಲುಗಳು ಸ್ವಸ್ಥವಾಗಿದೆ, ಸಂಪೂರ್ಣವಾಗಿ ಸ್ವಸ್ಥವಾಗಿದ್ದಾನೆ. ಯೋಹಾನ ಬರೆಸುವ ವಾರ್ತೆ 5ನೇ ಅಧ್ಯಾಯದಲ್ಲಿ ಪಾರ್ಶ್ವವಾಯು ರೋಗಿ ಬೆತ್ತೆತ್ಸ ಕೊಳದ ಹತ್ರ ಬಿದ್ದಿದ್ದಾನೆ. 2 ಕಾಲುಗಳಿಲ್ಲ, ಸೊಂಟ ಇಲ್ಲ, ಕೈಯಲ್ಲಿ ಬಲ ಇಲ್ಲ. ಪಾರ್ಶ್ವ ಹೊಡೆದವ್ರು ಹೆಂಗಿರ್ತಾರೆ? ಇನ್ನೊಂದು ಹೇಳ್ತೀನಿ, ಎದ್ದು ನಡಿಲಿಕ್ಕಾಗದಂಥ ಪರಿಸ್ಥಿತಿ. 38 ವರ್ಷಗಳು ಬಿದ್ದ ಸ್ಥಳದಲ್ಲೇ ಬಿದ್ದಿದ್ದಾನೆ. ಆ ಬೆತ್ತೆತ್ಸ ಕೊಳದ ಹತ್ರ ಬಂದು ಬಿಟ್ಟೋಗ್ಬಿಟ್ರು ಕುಟುಂಬದವರು. 38 ವರ್ಷಗಳು ನಡೀಲಾರ್ದಂಥ ಸ್ಥಿತಿ. 38 ವರ್ಷ, ಅಯ್ಯೋ ದೇವ್ರೇ, ನನ್ನ ಪರಿಸ್ಥಿತಿ ಅಂತ ವೇದನೆ ಪಡ್ತಾ ಇದ್ದಾನೆ. ಚೆನ್ನಾಗಲ್ರಿ, ಎಂಥ ಜೀವನ ಅದು, ಪಾರ್ಶ್ವವಾಗಿ ಜೀವನ, ಎಂಥ ಜೀವನ ಅದು. ಎಷ್ಟು ವರ್ಷ ಶಾಪ ಇದ್ದಲ್ಲಿದ್ದಾನೆ? 38 ವರ್ಷಗಳು ಶಾಪದಲ್ಲಿದ್ದಾನೆ. ಯೇಸು ಬಂದಂತಾನೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟಾ ಅಂದರೆ, ಅಯ್ಯ ನನಗೆ ಸ್ವಸ್ಥ ಆಗ್ಲಿಕ್ಕೆ ಮನಸ್ಸುಂಟಯ್ಯ, ಆದರೆ ಈ ಕೊಳದಲ್ಲಿ ಇಳಿಸೋರು ಯಾರೂ ಇಲ್ಲಯ್ಯ ಅಂದರೆ, ಯೇಸು ಅಂತಾನೆ, ಭಯಪಡಬೇಡ, ಎದ್ದು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆ ಅಂದಿದ್ದಾನೆ. ಶಾಪಗಳು ಮುರಿದಿದ್ದಾನೆ. ಕಾಲಲ್ಲಿ ಬಲ ಬಂದಿದೆ, ಸೊಂಟದಲ್ಲಿ ಬಲ ಬಂದಿದೆ, ಎದ್ದು ಹಾರಿ ನಡೀತಾ ಇದ್ದಾನೆ. ಅವನು ಸ್ವಸ್ಥತೆ ಹೊಂದಿದ್ದೀನಲ್ಲ, ಆ ದಿನ ಯಾವ ದಿನ ಗೊತ್ತಾ? ಆತ ಸ್ವಸ್ಥತೆ ಹೊಂದಿದ ದಿನ ಯಾವ ದಿನ ಅಂದರೆ ಸಬ್ಬತ್ ದಿನ. ಯಾವಾಗ ಅವನಿಗೆ ಕಾಲುಗಳು ಬಂತಲ್ವಾ, ಸೀದಾ ಎಲ್ಲಿಗೆ ಬಂದನು ಗೊತ್ತಾ? ಆಲಯದಲ್ಲಿ ಬಂದನ. ಆಲಯದಲ್ಲಿ ಬಂದು ಅಲ್ಲೆಲ್ಲ ಮೂಲೆ ಕೂತ್ಕೊಂಡಿದ್ರೆ ಪರವಾಗಿಲ್ಲ, ಸೀದಾ ಬಂದು ಫಸ್ಟ್ ಲೈನಾಗ ಕೂತ್ಕೊಂಡನ. ಪಕ್ಕದಲ್ಲಿ ಆ ಕಡೆ ಈ ಕಡೆ ಇರುವಂಥ ಜನ ನೋಡಿ, ಇವನು ಅಲ್ಲಿ ಬೆತ್ತೆತ್ಸ ಕೊಳದ ಹತ್ರ ಬಿದ್ದಿರ್ತದಲ್ಲ, ಆ ಪಾರ್ಶ್ವವಾಯು ರೋಗಿ ಅಲ್ವ ಅಂತ ಇಬ್ಬರು ಮಾತಾಡಿದ್ರೆ, ಆತ ಯಾಕಾಗಿರ್ತಾನೆ ಬಿಡು, ಆತ ಅಲ್ಲ ಬಿಡು, ಯಾಕಂದರೆ ಆತ ಕಾಲಿಲ್ಲ, ಆತ ಹೆಂಗೆ ನಡ್ಕೊಂಬರ್ತಾನೆ ಬಿಡು ಅಂತ ಮಾತಾಡ್ತಾ ಇದ್ದಾರೆ. ಆ ಕಡೆ ಇನ್ನೊಂದು ಲೈನಲ್ಲಿ ಇಬ್ಬರು ಅಕ್ಕಾರ ಕೂತ್ಕೊಂಡು, ಆತ ಅಲ್ಲಿ ಮುಂದೆ ಬಂದು ಕೂತ್ಕೊಂಡನಲ್ಲ, ಆ ಬೆತ್ತೆತ್ಸ ಕೊಳದ ಹತ್ರ ಬಿದ್ದಿನಲ್ವ ಕಾಲಿಲ್ದವನು, ಅವನಲ್ವಾ? ಅಲ್ಲ ಬಿಡಕ್ಕ, ಅವನಾಗಿದ್ರೆ ಹೆಂಗೆ ನಡ್ಕೊಂಬರ್ತಾನೆ, ಅವನಿಗೆ ಕಾಲಿಲ್ಲಲ್ಲ, ಅವನಲ್ಲ ಬಿಡಕ್ಕ ಅಂತ ಮಾತಾಡ್ತಾರೆ. ಇನ್ನಿಬ್ಬರಿಗೆ ಅನುಮಾನ ಒಂದು, ಯಾಕೆ ಇದೆಲ್ಲ ಡೌಟ್ ಅಂತೇಳಿ ಹೋಗಿ, ಅಣ್ಣ ನೀನು ಬೆತ್ತೆತ್ಸ ಕೊಳದ ಹತ್ರ ಬಿದ್ದಿದ್ಯಲ್ಲ, ಆತನ ಬೇರೆನ ನೀನಂದರೆ? ಎಸ್, 38 ವರ್ಷಗಳ ಕಾಲ ಬೆತ್ತೆಸ್ತಾ ಕೊಳದ ಹತ್ರ ಪಾರ್ಶ್ವವಾಯು ರೋಗದಿಂದ ಬಿದ್ದಿದ್ನಲ್ಲ, ಅದೇ ವ್ಯಕ್ತಿ ನಾನು. ಅವನ ಹಂಗಂದು ಕೂಡ ಅಲ್ಲಿ ಕೂತ್ಕೊಂಡವರೆಲ್ಲರೂ ಎಲ್ಲರೂ ಆಶ್ಚರ್ಯ ಆಗಿದ್ದಾರೆ, ಬೆರಗಾಗಿದ್ದಾರೆ. ಭಾರತಿ ಮಾಯನ ಶಾಪಗಳನ್ನ ದೇವರು ಅಡ್ರೆಸ್ ಇಲ್ದಂಗೆ ಮುರಿದಾಕಿದ್ದಾನೆ. ಕುಷ್ಠ ರೋಗಿಯ ಶಾಪಗಳನ್ನ ದೇವರು ಅಡ್ರೆಸ್ ಇಲ್ದಂಗೆ ಮಾಡಿದ್ದಾನೆ. ಪಾರ್ಶ್ವವಾಯು ರೋಗಿ ಶಾಪನ ದೇವರು ಅಡ್ರೆಸ್ ಇಲ್ದಂಗೆ ಮುರಿದಾಕಿದ್ದಾನೆ. ಈ ಆಲಯದಲ್ಲಿ ಕೂತಂದ ನಮ್ಮೆಲ್ಲರ ಶಾಪಗಳನ್ನ
ಮನಸ್ಸಿಲ್ದಂಗೆ ಮಾಡಿದ್ದಾರೆ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತಿದೆ, ಕೇಳಿಸ್ಕೊ. ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಎಲ್ಲ ಹೋಗಿ ಹಳೆ ಶಾಪ ಎಲ್ಲ ಹೋಗಿ ಪಾಪ ಎಲ್ಲ ಹೋಗಿ 4 ತಲೆಮಾರುಗಳ ಶಾಪ ಕೂಡ ಹೋಗಿ ಎಲ್ಲ ನೂತನವಾಯಿತು. ಈ ವಾಕ್ಯದ ಅರ್ಥ ನನ್ನ ಶೈಲಿಯಲ್ಲಿ ಹೇಳ, ನೀವು ಕಷ್ಟ ಅಂತ, ಸಾಲ ಅಂತ, ರೋಗ ಅಂತ, ಬಂಜೆತನ ಅಂತ, ಶಾಂತಿ ಇಲ್ಲ ಅಂತ ಅನೇಕ ಕಾರಣಗಳಿಂದ ನೀವೇನು ದೇವ್ರ ಹತ್ರ ಬರ್ತಾ ಇದ್ದೀರಿ. ಅನೇಕ ಶಾಪದಲ್ಲಿ ನೀವು ದೇವ್ರ ಹತ್ರ ಏನು ಬರ್ತಾ ಇದ್ದೀರಿ, ದೇವ್ರನ್ನ ನೀವೇನು ನಂಬ್ಕೊಳ್ತಾ ಇದ್ದೀರಿ, ನೀವು ರಕ್ಷಣೆ ಹೊಂದುತ್ತಾ ಇದ್ದೀರಿ. ಈ ವಾಕ್ಯ ಹೇಳುತ್ತೆ, ನಿಮ್ಮ ಶಾಪಗಳು ದೇವ್ರನ್ನ ನಂಬಿಕೊಂಡ ಮೇಲೆ ಅಡ್ರೆಸ್ಸೇ ಇರಲ್ಲ. ಬಾರ್ತಿಮಾಯ ಕಣ್ಣಿಲ್ದಾಗ ಜನ ಅವನನ್ನು ನೋಡುತ್ತಿದ್ದಂಥ ರೀತಿನೇ, ಸ್ವಸ್ಥ ಹೊಂದಿದ ಮೇಲೆ ಜನ ಅವನನ್ನು ನೋಡುವಂಥ ರೀತಿನೇ, ಪಾರ್ಶ್ವವಾಯು ರೋಗಿ ಸ್ವಸ್ಥತೆ ಹೊಂದಿಕೊಳ್ಳೋದಕ್ಕಿಂತ ಮುಂಚೆ ಜನ ಅವನ ನೋಡ್ತಿದ್ದ ರೀತಿನೇ, ಸ್ವಸ್ಥತೆ ಹೊಂದಿದ ಮೇಲೆ ಅವನನ್ನು ಜನ ನೋಡುವ ರೀತಿನೇ. ಕುಷ್ಠರೋಗಿ ಇದ್ದಾಗ ಜನ ಅವನನ್ನು ನೋಡಿದಂಥ ರೀತಿ ಚಿ 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 ಹಿಂದೆ ಅವನನ್ನು ರೋಗ ಇದ್ದಾಗ ಅವನು ನೋಡೋ ರೀತಿನೇ ಬೇರೆ. ಸ್ವಸ್ಥತೆ ಹೊಂದಿದ ಮೇಲೆ, ಈಗ ಹೇಳ್ತೀನಿ, ದೇವರು ನಂಬಿಕೊಳ್ಳೋದಕ್ಕಿಂತ ಮುಂಚೆ ಶಾಪದಲ್ಲಿದ್ದಾಗ, ಕತ್ಲಲ್ಲಿದ್ದಾಗ ಜನ ನಮ್ಮನ್ನು ನೋಡುವಂಥ ನೋಟನೇ ಬೇರೆ. ಈಗ ನಮ್ಮನ್ನು ಜನ ಕೀಳಾಗಿ ನೋಡಲ್ಲ ಅಂತ ನಾನು ಹೇಳಲ್ಲ, ಕೀಳಾಗಿ ನೋಡ್ಬೋದು, ಅದು ಸ್ವಲ್ಪ ದಿನ ಮಾತ್ರ. ದೇವರು ನಂಬಿಕೊಳ್ಳೋದಕ್ಕಿಂತ ಮುಂಚೆ ಶಾಪದಲ್ಲಿದ್ದಾಗ, ಕತ್ಲಲ್ಲಿದ್ದಾಗ ಪ್ರಪಂಚ ಬಂಧುಗಳು ಜನ ನಮ್ಮನ್ನು ನೋಡುವಂಥ ನೋಟ ಬೇರೆ. ಇವತ್ತು ನಿಮ್ಮನ್ನು ಜನ ನೋಡುವಂಥ ರೀತಿನೇ ಬೇರೆ. ಆಮೇಲೆ ಇವಾಗ ಮಾತಾಡ್ತೀನಿ. ಈ ಹಿಂದೆ ದೇವ್ರು ನಂಬಿಕೊಳ್ಳೋದಕ್ಕಿಂತ ಮುಂಚೆ ಜನ ನಮ್ಮನ್ನು ನೋಡುವಂಥ ಸ್ಟೇಟಸ್, ಹೇಳ್ರಿ ಏನಾಗತ್ತೆ ನಿಮಗೆ? ಜನ ಈ ಹಿಂದೆ ದೇವ್ರು ನಂಬ್ಕೊಳ್ಳೋದಕ್ಕಿಂತ ಮುಂಚೆ ಕತ್ಲಲ್ಲಿದ್ದಾಗ ಜನ ನಿಮ್ಮನ್ನು ನಿಮ್ಮನ್ನು ನೋಡ್ತಿದ್ದ ಸ್ಟೇಟಸ್ಸೇ ಬೇರೆ. ದೇವ್ರು ನಂಬ್ಕೊಂಡ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ಇವತ್ತು ನಿಮ್ಮ ಸ್ಟೇಟಸ್ ಜನ ನೋಡುವ ರೀತಿನೇ. ಕತ್ಲಲ್ಲಿದ್ದಾಗ, ಅನ್ಯರಿದ್ದಾಗ, ದೇವ್ರನ್ನ ಕಂಡುಕೊಳ್ದಿದ್ದಾಗ ಆವಾಗ ಹಿಂದೆ ನಿಮ್ಮ ರೇಂಜ್ ಬೇರೆ. ಇವತ್ತು ದೇವ್ರು ನಂಬಿದ ಮೇಲೆ ನಿಮ್ಮ ರೇಂಜೇ ಬೇರೆ. ದೇವ್ರು ನಂಬ್ಕೊಳ್ಳೋದಕ್ಕಿಂತ ಮುಂಚೆ ಕತ್ಲಲ್ಲಿದ್ದಾಗ ಜನ ನಿಮ್ಮ ಬಗ್ಗೆ ಮಾತಾಡೋ ಮಾತುಗಳೇ, ಇವತ್ತು ಜನ ನಿಮ್ಮ ಬಗ್ಗೆ ಮಾತಾಡೋ ಮಾತುಗಳೇ. ಈ ಹಿಂದೆ ದೇವ್ರು ನಂಬ್ಕೊಳ್ಳೋದಕ್ಕಿಂತ ಮುಂಚೆ ಕತ್ಲಲ್ಲಿದ್ದಾಗ ಜನ ನಿನಗೆ ಕೊಡುವ ರೆಸ್ಪೆಕ್ಟೇ, ಇವತ್ತು ಜನ ನಿನಗೆ ಕೊಡೋ ರೆಸ್ಪೆಕ್ಟೇ ಬೇರೆ.